ಜೈ ಹಿಂದ್ ಸ್ನೇಹಿತರೆ, ಸೆಪ್ಟೆಂಬರ್ 2024ರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು 30ರಿಂದ 60ರವರೆಗಿನ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡೋಣ. VAO ಎಕ್ಸಾಮ್ನ ಪೇಪರ್ ಫಸ್ಟ್ಗೆ ಒನ್ ಆಫ್ ದ ಇಂಪಾರ್ಟೆಂಟ್ ಟ್ರೆಂಡಿಂಗ್ ಟಾಪಿಕ್ ಆಗಿದ್ದು, ಇವತ್ತಿನ ವಿಡಿಯೋದಲ್ಲಿ 30 ಪ್ರಮುಖ ಪ್ರಶ್ನೋತ್ತರಗಳ ಜೊತೆಗೆ ಅದರ ಸಂಪೂರ್ಣ ವಿವರವನ್ನು ತಿಳಿದುಕೊಳ್ಳೋಣ. ಹಿಂದಿನ ವಿಡಿಯೋದ ಕೊನೆಯ ಪ್ರಶ್ನೆ ಈ ರೀತಿ ಇತ್ತು: ಅಂತಾರಾಷ್ಟ್ರೀಯ ಸೌರ ಗಠಬಂಧನ್ ಇದರ 101ನೇ ಸದಸ್ಯ ರಾಷ್ಟ್ರ ಯಾವುದು ಅಂತೇಳಿ. ಅಂತಾರಾಷ್ಟ್ರೀಯ ಸೌರ ಗಠಬಂಧನ್, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್. ಸೊ ಇದರ 101ನೇ ಸದಸ್ಯ ರಾಷ್ಟ್ರ, ಇತ್ತೀಚೆಗೆ ಸದಸ್ಯ ರಾಷ್ಟ್ರವಾಗಿದ್ದು ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ, ನೇಪಾಳ. ಸೊ ಇಂಟರ್ನ್ಯಾಷನಲ್ ಸೋಲಾರ್ ಗಠಬಂಧನ್ ISA ಬಗ್ಗೆ ಮಾತಾಡೋದಾದ್ರೆ, ISA ಶುರುವಾಗಿದ್ದು 2015ರಲ್ಲಿ ಪ್ರಾರಂಭ ಆಯಿತು. ಸೊ ಇದರ ಕೇಂದ್ರ ಕಚೇರಿ ಇರೋದು ಗುರುಗ್ರಾಮದಲ್ಲಿ. ISAನ ಕೇಂದ್ರ ಕಚೇರಿ ಗುರುಗ್ರಾಮ ಅಂದರೆ ಹರಿಯಾಣದ ಗುರುಗ್ರಾಮದಲ್ಲಿ ಇರುವಂಥದ್ದು. ಇದರ ಮಹಾನಿರ್ದೇಶಕರು, ಇದರ ಪ್ರಮುಖರಿಗೆ ಮಹಾನಿರ್ದೇಶಕರು ಅಂತ ಕರಿತೀವಿ, ಅಜಯ್ ಮಾಥೂರ್. ಅಜಯ್ ಮಾಥೂರ್ ಇದರ ಪ್ರಸ್ತುತ ಮಹಾನಿರ್ದೇಶಕರು. ಈ ಎಲ್ಲ ಅಂಶಗಳು ಗೊತ್ತಿರಲಿ. ಈ ಕೆಳಗಿನ ಯಾವ ದೇಶವು ಬರಾಕಹ ನ್ಯೂಕ್ಲಿಯರ್ ಪ್ಲಾಂಟ್ ಅನ್ನು ಸ್ಥಾಪಿಸಿತು? ಸರಿಯಾದ ಉತ್ತರ ಆಪ್ಷನ್ ಸಿ, UAE. UAE ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತೇಳಿ. UAE ಇತ್ತೀಚೆಗೆ ಬರಾಕಹ ಎನ್ನುವಂಥ ನ್ಯೂಕ್ಲಿಯರ್ ಪ್ಲಾಂಟನ್ನು ಸ್ಥಾಪನೆ ಮಾಡಿತು ಸೆಪ್ಟೆಂಬರ್ 2024ರಲ್ಲಿ. ವಿಶ್ವ ಪ್ರಥಮ ಚಿಕಿತ್ಸಾ ದಿವಸ, ವರ್ಲ್ಡ್ ಫಸ್ಟ್ ಏಡ್ ಡೇ 2024 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ 14 ಸೆಪ್ಟೆಂಬರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೆಪ್ಟೆಂಬರ್ 14. ಈ ವರ್ಷದ 2024ರ ಥೀಮ್ ಇದ್ದಲ್ಲ, ಥೀಮನ್ನು ತುಂಬ ಸರಿ ಕೇಳಿದ್ದಾರೆ. ಸೊ 2024ರ ಥೀಮ್ ಏನು ಕೇಳಿದ್ರೆ ಫಸ್ಟ್ ಏಡ್ ಆ್ಯಂಡ್ ಸ್ಪೋರ್ಟ್ಸ್ ಅಂತೇಳಿ. ಫಸ್ಟ್ ಏಡ್ ಆ್ಯಂಡ್ ಸ್ಪೋರ್ಟ್ಸ್. ಸೊ ಈ ದಿನಾಚರಣೆ ಪ್ರಾರಂಭ ಆಗಿದ್ದು ಕ್ರಿಸ್ತ ಶಕ ಅಂದರೆ 2000ನೇ ಇಸ್ವಿಯಲ್ಲಿ. ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಇದೆಯಲ್ಲ, ಇದರ ನೂತನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಅನುರಾಗ ಗಾರ್ಗ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದರ ಕೇಂದ್ರ ಕಚೇರಿ ದೆಹಲಿಯಲ್ಲಿರೋದು. ಇದು ಸ್ಥಾಪನೆ ಆಗಿದ್ದು 1986. ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ, NCB. ಮಿನಿಸ್ಟ್ರಿ ಆಫ್ ಪೋರ್ಟ್ಸ್, ಶಿಪ್ಪಿಂಗ್ ಆ್ಯಂಡ್ ವಾಟರ್ವೇಸ್ ಇದರ ನೂತನ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಮನು ಬಾಕರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮನು ಬಾಕರ್ ಅವರಿಗೆ 2024ರ ಪ್ಯಾರಿಸ್ ಒಲಿಂಪಿಕ್ನಲ್ಲಿ 2 ಪದಕ ದೊರೆಯಿತು, 1 ಬೆಳ್ಳಿ ಮತ್ತು 1 ಕಂಚು. 2024ನೇ ಸಾಲಿನ ಪುರುಷರ ಏಷ್ಯಾ ಹಾಕಿ ಚಾಂಪಿಯನ್ ಟ್ರೋಫಿಯನ್ನು ಭಾರತ ಯಾವ ತಂಡವನ್ನು ಸೋಲಿಸಿ ಪಡೆದುಕೊಳ್ತು? ಸರಿಯಾದ ಉತ್ತರ ಭಾರತ ಚೀನಾವನ್ನು ಸೋಲಿಸಿ ಪಡೆದುಕೊಳ್ತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತ 5ನೇ ಸಾರಿ ಈ ಒಂದು ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದು 2024 ಈ ವರ್ಷ. ಇದರ ಹಿಂದೆ 2011, 2016, 2018 ಮತ್ತು 2023ರಲ್ಲಿ ಕೂಡ ಭಾರತ ಪುರುಷರ ಏಷ್ಯಾ ಹಾಕಿ ಚಾಂಪಿಯನ್ ಟ್ರೋಫಿಯನ್ನು ಗೆದ್ದುಕೊಂಡಿತ್ತು. ಸಶಸ್ತ್ರ ಸೀಮಾ ಬಲ್ SSB ಇದರ ನೂತನ ಮಹಾನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಅಮೃತ ಮೋಹನ ಪ್ರಸಾದ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. SSB ಇದರ ನೂತನ ಮಹಾನಿರ್ದೇಶಕರು ಅಮೃತ ಮೋಹನ ಪ್ರಸಾದ್. ಇದು ಶುರುವಾಗಿದ್ದು SSB ಸಶಸ್ತ್ರ ಸೀಮಾ ಬಲ್ 1963ಯಲ್ಲಿ. ಇದರ ಒಂದು ಟ್ಯಾಗ್ ಲೈನ್ ಇದೆ, ತುಂಬ ಇಂಪಾರ್ಟೆಂಟ್ ಟ್ಯಾಗ್ ಲೈನ್ ಅಥವಾ ಕೋಟ್ ಏನು ಹೇಳ್ಬೋದು: ಸೇವಾ, ಸುರಕ್ಷಾ ಆ್ಯಂಡ್ ಬಂಧುತ್ವ. ಸೇವಾ, ಸುರಕ್ಷಾ, ಬಂಧುತ್ವ. SSV ಅಂದರೆ ಇದರ ಅರ್ಥ ಇದು.
ಬಂಧುತ್ವ. 2024ನೇ ಸಾಲಿನಲ್ಲಿ ಜಾಫರ್ ಹಸನ್ ಇವರು ಯಾವ ದೇಶದ ನೂತನ ಪ್ರೈಮ್ ಮಿನಿಸ್ಟರ್ ಆಗಿ, ನೂತನ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದರು? ಸರಿಯಾದ ಉತ್ತರ ಜೋರ್ಡಾನ್ ದೇಶದ ನೂತನ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆಯಾದರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಜೋರ್ಡಾನ್ ದೇಶದ ಬಗ್ಗೆ ಮಾತಾಡೋದಾದ್ರೆ, ಈ ಜೋರ್ಡಾನ್ ದೇಶ ಇದೆಯಲ್ಲ, ಇದರ ರಾಜಧಾನಿ ಅಮ್ಮಾನ್. ಜೋರ್ಡಾನ್ ದೇಶದ ರಾಜಧಾನಿ ಅಮ್ಮಾನ್ ಅಂತೇಳಿ. ಇದರ ರಾಜ 2ನೇ ಅಬ್ದುಲ್ಲಾ. ಇದರ ಕರೆನ್ಸಿ ಜೋರ್ಡಾನ್ ದಿನಾರ್. ಈ ಎಲ್ಲ ಅಂಶಗಳು ಗೊತ್ತಿರಲಿ. ರಾಜಧಾನಿ, ರಾಜ, ಕರೆನ್ಸಿ. ವಿಶ್ವ ಓಜೋನ್ ದಿವಸ, ವರ್ಲ್ಡ್ ಓಜೋನ್ ಡೇ 2024 ಅನ್ನ ಯಾವಾಗ ಆಚರಿಸಲಾಯಿತು? ಒನ್ ಆಫ್ ದ ಇಂಪಾರ್ಟೆಂಟ್ ಡೇ ಇದು. ಸರಿಯಾದ ಉತ್ತರ ಸೆಪ್ಟೆಂಬರ್ 16. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 2024ರ ಥೀಮ್ ಈ ರೀತಿ ಇತ್ತು. ಥೀಮ್ ತುಂಬಾ ಸರಿ ಕೇಳಿದ್ದಾರೆ, ದಿನಾಚರಣೆಗಳ ಥೀಮ್ಗಳನ್ನು ಕೇಳ್ತಾರೆ. ಸೊ ಇದರ ಥೀಮ್ ಏನು ಕೇಳಿದ್ರೆ, ಅ ಚಾಯ್ಸ್ ಫಾರ್ ಆಲ್ ಫ್ರೀಡಮ್ ಟು ಪ್ಲಾನ್, ಪವರ್ ಟು ಚೂಸ್. ಸಾರಿ, ಅಡ್ವಾನ್ಸಿಂಗ್ ಕ್ಲೈಮೇಟ್ ಆಕ್ಷನ್ಸ್ ಅಂತೇಳಿ. ಅಡ್ವಾನ್ಸಿಂಗ್ ಕ್ಲೈಮೇಟ್ ಆಕ್ಷನ್ಸ್, ಇದು 2024 ಇದರ ಥೀಮ್ ಆಗಿತ್ತು. ವಿಶ್ವ ಗರ್ಭ ನಿರೋಧಕ ದಿವಸ 2024 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಸೆಪ್ಟೆಂಬರ್ 26. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಇದರ 2024 ಥೀಮ್ ಈ ರೀತಿ ಇತ್ತು. ಆಗಲೇ ನಾವು ತಪ್ಪಾಗಿ ಹೇಳಿದೆ ಅದನ್ನ. ಇದರ ಥೀಮ್ ಏನಿತ್ತು ಕೇಳಿದ್ರೆ, ಅ ಚಾಯ್ಸ್ ಫಾರ್ ಆಲ್ ಫ್ರೀಡಮ್ ಟು ಪ್ಲಾನ್, ಪವರ್ ಟು ಚೂಸ್. ಅ ಚಾಯ್ಸ್ ಫಾರ್ ಆಲ್ ಫ್ರೀಡಮ್ ಟು ಪ್ಲಾನ್, ಪವರ್ ಟು ಚೂಸ್ ಅಂತೇಳಿ. ಶ್ರೀಲಂಕಾದ ನೂತನ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಹರಿಣಿ ಅಮರಸೂರ್ಯ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪೂನಾ ಏರ್ಪೋರ್ಟ್ ಹೆಸರನ್ನ ಬದಲಾಯಿಸಿ, ಚೇಂಜ್ ಮಾಡಿ ಯಾರ ಹೆಸರನ್ನ ಇಡಲಾಯಿತು? ಸರಿಯಾದ ಉತ್ತರ ಸಂತ ತುಕಾರಾಮ. ಜಗದ್ಗುರು ಸಂತ ತುಕಾರಾಮ ನ್ಯಾಷನಲ್ ಏರ್ಪೋರ್ಟ್ ಅಂತೇಳಿ ಚೇಂಜ್ ಮಾಡಿದ್ರು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಚೇಂಜ್ಡ್ ನೇಮ್ಸ್ 2024, ಚೇಂಜ್ಡ್ ಇಂಪಾರ್ಟೆಂಟ್ ನೇಮ್ಸ್ 2024 ಎನ್ನುವಂಥ ಒಂದು ಪ್ರಮುಖ ವಿಡಿಯೋವನ್ನು ನಮ್ಮ ಪ್ಲೇಲಿಸ್ಟಲ್ಲಿ ಹಾಕಿರ್ತೀವಿ. ಸೊ ಇದರಲ್ಲಿ 60 ಪ್ರಮುಖ ಬದಲಾದ ಹೆಸರುಗಳ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ನೀಡಲಾಗಿದೆ. ಆ ವಿಡಿಯೋವನ್ನು ನೋಡಿ. ಸಿಂಗಾಪುರ ಗ್ರ್ಯಾಂಡ್ ಪ್ರಿಕ್ಸ್ 2024 ಇದರ ವಿಜೇತರು ಯಾರು? ಸರಿಯಾದ ಉತ್ತರ ಲ್ಯಾಂಡೋ ನಾರಿಸ್. ಲ್ಯಾಂಡೋ ನಾರಿಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇವರು ಸಿಂಗಾಪುರ್ ಗ್ರ್ಯಾಂಡ್ ಪ್ರಿಕ್ಸ್ 2024 ಇದರ ವಿಜೇತರು. ಶ್ರೀಲಂಕಾದ ನೂತನ ರಾಷ್ಟ್ರಪತಿಗಳು ಯಾರು? ಸರಿಯಾದ ಉತ್ತರ ಅನುರಾ ಕುಮಾರ ದಿಸನಾಯಕೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇವರು ಶ್ರೀಲಂಕಾದ ನೂತನ ರಾಷ್ಟ್ರಪತಿಗಳು. 2024ರಲ್ಲಿ ಪುರುಷ ಮತ್ತು ಮಹಿಳಾ ವಿಭಾಗದ 2 ಚಿನ್ನದ ಪದಕ ಪಡೆದ ತಂಡ ಯಾವುದು? ಸರಿಯಾದ ಉತ್ತರ 44% ಸರಿಯಾದ ಉತ್ತರ ಭಾರತ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ NCRB ಇದೆಯಲ್ಲ, ಇದರ ನೂತನ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಅಲೋಕ್ ರಂಜನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. NCRBಯ ನೂತನ ಅಧ್ಯಕ್ಷರು ಅಲೋಕ್ ರಂಜನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ವಾಡ್ ಲೀಡರ್ಸ್ ಶಿಖರ ಸಮ್ಮೇಳನ 2024 ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಡೆಲಾವೇರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಡೆಲಾವೇರ್ ಇರೋದು USA ನಲ್ಲಿ. ಭಾರತೀಯ ವಾಯುಸೇನೆಯ ಮುಖ್ಯಸ್ಥರಾಗಿ ಚೀಫ್ ಆಗಿ ಆಯ್ಕೆಯಾದವರು ಯಾರು ಇತ್ತೀಚೆಗೆ? ಸರಿಯಾದ ಉತ್ತರ ಅಮರ್ ಪ್ರೀತ್ ಸಿಂಗ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಅಮರ್ ಪ್ರೀತ್ ಸಿಂಗ್. ಇನ್ನು ಭಾರತೀಯ ವಾಯುಸೇನೆ ಬಗ್ಗೆ ಹೇಳೋದಾದ್ರೆ ಇದು 1932 ಅಲ್ಲಿ ಬಿಫೋರ್ ಇಂಡಿಪೆಂಡೆನ್ಸ್ ಶುರು ಆಯಿತು. ಇದರ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ.
ಯಾವ ರಾಜ್ಯದ ಆಂಡ್ರೋ ಗ್ರಾಮಕ್ಕೆ ಬೆಸ್ಟ್ ಹೆರಿಟೇಜ್ ಟೂರಿಸಂ ವಿಲೇಜ್ ಅವಾರ್ಡ್ 2024 ದೊರೆಯಿತು? ಬೆಸ್ಟ್ ಹೆರಿಟೇಜ್ ಟೂರಿಸಂ ವಿಲೇಜ್ ಅವಾರ್ಡ್ 2024 ಸಿಕ್ತು. ಸರಿಯಾದ ಉತ್ತರ ಮಣಿಪುರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ಯಾವ ನಗರದಲ್ಲಿ 2027ರ ವೇಳೆಗೆ ಭಾರತದ ಮೊದಲ ಏರ್ ಟ್ರೈನ್ ಪ್ರಾರಂಭ ಮಾಡಲಾಗುವುದು? ಸರಿಯಾದ ಉತ್ತರ ದೆಹಲಿ ಏರ್ಪೋರ್ಟ್ ಅಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದೆಹಲಿ ಏರ್ಪೋರ್ಟ್ ಅಲ್ಲಿ ಶುರು ಮಾಡಲಾಗುತ್ತೆ ಇನ್ 2027ಗೆ. ವಿಶ್ವ ಹೃದಯ ದಿನ ವರ್ಲ್ಡ್ ಹಾರ್ಟ್ ಡೇ 2024 ಅನ್ನ ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಸೆಪ್ಟೆಂಬರ್ 29. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೆಪ್ಟೆಂಬರ್ 29. 2024ರ ಥೀಮ್ ಈ ರೀತಿ ಇತ್ತು. ಥೀಮ್ 2024 ಈ ರೀತಿ ಇದೆ, ಯೂಸ್ ಹಾರ್ಟ್ ಫಾರ್ ಆಕ್ಷನ್. ಯೂಸ್ ಹಾರ್ಟ್ ಫಾರ್ ಆಕ್ಷನ್ 2024ರ ಥೀಮ್ ಇದು. ಇನ್ನು ಮಹಾರಾಷ್ಟ್ರ ರಾಜ್ಯದ ನಾಗಪುರದಲ್ಲಿ ಆಕ್ಸಿಜನ್ ಬರ್ಡ್ ಪಾರ್ಕ್ ಇದನ್ನ ಯಾರು ಉದ್ಘಾಟನೆ ಮಾಡಿದ್ರು? ಸರಿಯಾದ ಉತ್ತರ ಆಪ್ಷನ್ ಡಿ ನಿತಿನ್ ಗಡ್ಕರಿ. ನಿತಿನ್ ಗಡ್ಕರಿ ಉದ್ಘಾಟನೆ ಮಾಡಿದ್ರು. ಇದು ಮಹಾರಾಷ್ಟ್ರದ ನಾಗಪುರ ಮತ್ತು ಹೈದರಾಬಾದ್ನ NH ನ್ಯಾಷನಲ್ ಹೈವೇ 44 ಅಲ್ಲಿ ಈ ಆಕ್ಸಿಜನ್ ಬರ್ಡ್ ಪಾರ್ಕ್ ಅನ್ನು ಉದ್ಘಾಟನೆ ಮಾಡಿದ್ರು. ಇದರ ಉದ್ದೇಶ ಏನು ಕೇಳಿದ್ರೆ, ಇದರ ಉದ್ದೇಶ ಏನಾಗದ್ರೆ ಅಂತ ಕೇಳಿದ್ರೆ, ಭಾರತದ ಅಂದ್ರೆ ಸ್ಥಳೀಯ ಮತ್ತು ಹೊರ ದೇಶದ ವಿದೇಶಿ ಪಕ್ಷಿಗಳ ಸಂರಕ್ಷಣೆ ಉದ್ದೇಶದಿಂದಾಗಿ ಆಕ್ಸಿಜನ್ ಬರ್ಡ್ ಪಾರ್ಕ್ ಅನ್ನು ಉದ್ಘಾಟನೆ ಮಾಡಲಾಯಿತು. ಯಾವ ರಾಜ್ಯದಲ್ಲಿ ನುವಾಕಾಯಿ ಫೆಸ್ಟಿವಲ್ ಆಚರಣೆ ಮಾಡಲಾಯಿತು? ಸರಿಯಾದ ಉತ್ತರ ಒಡಿಸ್ಸಾದಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನುವಾಕಾಯಿ ಉತ್ಸವ. ಸ್ನೇಹಿತರೆ, ಭಾರತದ ಪ್ರಮುಖ ಉತ್ಸವಗಳು, ಇದರ ಬಗ್ಗೆ 60 ಪ್ರಮುಖ ಹಬ್ಬಗಳು ಉತ್ಸವಗಳ ಬಗ್ಗೆ ಒಂದು ಇಂಪಾರ್ಟೆಂಟ್ ವಿಡಿಯೋವನ್ನು ಮಾಡಿದ್ದೀವಿ. ನಮ್ಮ ಟೆಲಿಗ್ರಾಮ್, ನಮ್ಮ ಯೂಟ್ಯೂಬ್ ಲಿಂಕ್ ಅಲ್ಲಿ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಭಾರತದ ಉತ್ಸವಗಳು. ಇದನ್ನ ಕೂಡ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಹೋಗೋಣ. ಈ ಕೆಳಗಿನ ಯಾವ ನಗರಕ್ಕೆ 2024ನೇ ಸಾಲಿನ ಸ್ವಚ್ಛ ವಾಯು ಸರ್ವೇಕ್ಷಣ್ ಪುರಸ್ಕಾರ ದೊರೆಯಿತು? ಇಂಪಾರ್ಟೆಂಟ್ ಕ್ವಶನ್ ಇದು, ನೋಟ್ ಮಾಡ್ಕೊಳ್ಳಿ. ಸ್ವಚ್ಛ ವಾಯು ಸರ್ವೇಕ್ಷಣಾ ಪುರಸ್ಕಾರ 2024. ಸರಿಯಾದ ಉತ್ತರ ಸೂರತ್ಗೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದು ಯಾವ ಕೆಟಗರಿ ಅಂತ ಕೇಳಿದ್ರೆ 10 ಲಕ್ಷಕ್ಕಿಂತ ಅಧಿಕ ಜನಸಂಖ್ಯೆ ಇರುವಂತಹ ಕೆಟಗರಿ. ಜನಸಂಖ್ಯೆ ಕೆಟಗರಿಯಲ್ಲಿ, ಈ ಕೆಟಗರಿಯಲ್ಲಿ ಸೂರತ್ ಸ್ವಚ್ಛ ವಾಯು ಸರ್ವೇಕ್ಷಣ್ ಪುರಸ್ಕಾರವನ್ನು ಪಡ್ಕೊಂಡಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ 2024ರ ಪದಕ ಪಟ್ಟಿಯಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ 18ನೇ ಸ್ಥಾನದಲ್ಲಿದೆ. ಇದು ಪ್ಯಾರಾ ಒಲಿಂಪಿಕ್, ಗಮನಿಸಿ, ಪ್ಯಾರಾ ಒಲಿಂಪಿಕ್ನಲ್ಲಿ. ಹಾಗಾದ್ರೆ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಅಂತ ಕೇಳಿದ್ರೆ ಫಸ್ಟ್ ಪ್ಲೇಸ್ ಅಲ್ಲಿರೋದು ಚೀನಾ. ಚೀನಾ ಒಟ್ಟಾರೆ 220 ಪದಕ ಪಡೆದು ಫಸ್ಟ್ ಪ್ಲೇಸ್ ಅಲ್ಲಿದ್ರೆ, ಬ್ರಿಟನ್ 124 ಪದಕ ಪಡ್ಕೊಂಡು ಸೆಕೆಂಡ್ ಪ್ಲೇಸ್ ಅಲ್ಲಿದೆ. ಹಾಗೇನೆ ಅಮೇರಿಕಾ, USA ಅಮೇರಿಕಾ 105 ಪದಕವನ್ನು ಪಡೆದುಕೊಂಡು 3ನೇ ಸ್ಥಾನದಲ್ಲಿದೆ. ಭಾರತ 18ನೇ ಸ್ಥಾನದಲ್ಲಿದೆ. 18ನೇ ಸ್ಥಾನದಲ್ಲಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ನೂತನ ಫೈನಾನ್ಸ್ ಸೆಕ್ರೆಟರಿ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ತೊಹಿನ್ ಕಾಂತಾ ಪಾಂಡೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದ ಫೈನಾನ್ಸ್ ಸೆಕ್ರೆಟರಿ. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ NDB ಇದರ ನೂತನ ಸದಸ್ಯ ರಾಷ್ಟ್ರ ಯಾವುದು? ಸರಿಯಾದ ಉತ್ತರ ಅಲ್ಜೀರಿಯಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಲ್ಜೀರಿಯಾ ಇದರ ನೂತನ ಸದಸ್ಯ ರಾಷ್ಟ್ರವಾಗಿ ಆಯ್ಕೆಯಾಯಿತು. ನ್ಯಾಷನಲ್ ಡೆವಲಪ್ಮೆಂಟ್ ಬ್ಯಾಂಕ್ ಇದೆಯಲ್ಲ, 2015ರಲ್ಲಿ ಪ್ರಾರಂಭ ಆಯ್ತಿದ್ದು, 2015ನಲ್ಲಿ ಶುರುವಾಗಿರೋದು. ಇದರ ಕೇಂದ್ರ ಕಚೇರಿ ಇರುವಂಥದ್ದು ಶಾಂಘೈನಲ್ಲಿ.
ಶಾಂಘೈ, ಚೀನಾದ ಶಾಂಘೈನಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಅಥವಾ ಕೇಂದ್ರ ಕಚೇರಿ ಇರುವಂಥದ್ದು. ಇದರ ಅಧ್ಯಕ್ಷ ಡಿಲ್ಮಾರ್ ರೂಸೆಫ್. ಇದರ ಅಧ್ಯಕ್ಷರು. ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ನಲ್ಲಿ ನವದೀಪ ಸಿಂಹ ಇವರು ಯಾವ ಪದಕವನ್ನು ಪಡ್ಕೊಂಡ್ರು? ಸರಿಯಾದ ಉತ್ತರ ಚಿನ್ನದ ಪದಕವನ್ನು ಪಡ್ಕೊಂಡ್ರು. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಈ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಇವರು ಪ್ಯಾರಾ ಒಲಿಂಪಿಕ್ನ ಪುರುಷರ ಜಾವಲಿನ್ F41 ಇದರ ಫೈನಲ್ ಅಲ್ಲಿ ಇವರು ಚಿನ್ನವನ್ನು ಪಡ್ಕೊಂಡ್ರು. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಕೇಳಿದ್ರೆ, ಪ್ಯಾರಿಸ್ ಒಲಿಂಪಿಕ್ 2024ನ ಜಾವ್ಲಿನ್ ವಿಭಾಗದಲ್ಲಿ ನೀರಜ್ ಚೋಪ್ರಾ ಇದಾರಲ್ಲ, ನೀರಜ್ ಚೋಪ್ರಾ ಬೆಳ್ಳಿ ಪದಕವನ್ನು ಪಡ್ಕೊಂಡ್ರು. ನೀರಜ್ ಚೋಪ್ರಾ ಈ ಹಿಂದೆ ನಡೆದಂಥ ಟೋಕಿಯೋ ಒಲಿಂಪಿಕ್ನಲ್ಲಿ ಅವರು ಚಿನ್ನ ಪಡ್ಕೊಂಡಿದ್ರು. ಬಟ್ ಈ ಸರಿ ನಿರಾಸೆ ಆಯ್ತು ನಮಗೆ, ಯಾಕಂದ್ರೆ ಪಾಕಿಸ್ತಾನದ ಅರ್ಷದ್ ನದೀಮ್ ಚಿನ್ನ ಪಡ್ಕೊಂಡ್ರೆ ಭಾರತದ ನೀರಜ್ ಚೋಪ್ರಾ ಬೆಳ್ಳಿ ಪಡ್ಕೊಂಡ್ರು. ಅದನ್ನ ಕೊರತೆ ನೀಗಿಸೋ ಹಾಗೆ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ನಲ್ಲಿ ಪುರುಷರ ಜಾವ್ಲಿನ್ F41 ಅಲ್ಲಿ ನವದೀಪ ಸಿಂಹ ಇವರು ಚಿನ್ನದ ಪದಕವನ್ನು ಪಡ್ಕೊಳ್ತಾರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾ ಇದರ ಮೊದಲ ಭಾರತೀಯ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ರಣಧೀರ ಸಿಂಗ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಒಲಿಂಪಿಕ್ OCA ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾ, ಇದು OCA. ಸೊ ಇದು 1982ರಲ್ಲಿ ಶುರುವಾಗಿತ್ತು, 1982 ಅಲ್ಲಿ. ಸೊ ಇದರ ಕೇಂದ್ರ ಕಚೇರಿ ಕುವೈತ್ ಸಿಟಿ. ಕುವೈತ್ ನಗರ ಇದರ ಹೆಡ್ ಕ್ವಾರ್ಟರ್ ಆಗಿದೆ. ಗ್ಲೋಬಲ್ A1 ಶಿಖರ ಸಮ್ಮೇಳನ 2024 ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಹೈದರಾಬಾದ್. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಇದು ತೆಲಂಗಾಣ ರಾಜ್ಯದಲ್ಲಿದೆ. ತೆಲಂಗಾಣ ರಾಜ್ಯದಲ್ಲಿ ಹೈದರಾಬಾದ್. ಇನ್ನು ಇದರ ಒಂದು ಥೀಮ್ ಏನಾಗಿತ್ತು ಕೇಳಿದ್ರೆ, ಮೇಕಿಂಗ್ AI ವರ್ಕ್ ಫಾರ್ ಎವ್ರಿವನ್ ಅಂತೇಳಿ. ಮೇಕಿಂಗ್ AI ವರ್ಕ್ ಫಾರ್ ಎವ್ರಿವನ್ ಅಂತೇಳಿ. ಸೊ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಈ ಪ್ರಶ್ನೆ ನಿಮಗೆ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿವಸ ವರ್ಲ್ಡ್ ಲಿಟ್ರಸಿ ಡೇ 2024 ಅನ್ನ ಯಾವಾಗ ಆಚರಿಸಲಾಯಿತು? ಆಪ್ಷನ್ಸ್ ಈ ರೀತಿ ಇದೆ: ಸೆಪ್ಟೆಂಬರ್ 8, ಸೆಪ್ಟೆಂಬರ್ 9, ಸೆಪ್ಟೆಂಬರ್ 4, ಸೆಪ್ಟೆಂಬರ್ 3. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ಕನ್ನಡ ವ್ಯಾಕರಣ ಮತ್ತು ಕನ್ನಡ ಸಾಹಿತ್ಯಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದು ಸ್ಪೆಷಲ್ ಪ್ಲೇ ಲಿಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀವಿ. ಆ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ. ಜೈ ಹಿಂದ್.